ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ. ಅಬ್ಬಬ್ಬಬ್ಬ, ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯಲ್ಲಿ ಜಡ್ಜ್ ಆಗಿ ಬಂದಿರುವ ವಿನಯ್ ಗೌಡ ಅವರ ಮೇಲೆಯೇ ಅಬ್ಬರಿಸಿದ ಅಮುಕುಡುಮು. ಈ ಪ್ರೋಮೋ ನೋಡಿದ ಪ್ರೇಕ್ಷಕರಿಗೆ ಒಂದಲ್ಲ ಒಂಥರ ಮೇಲೊಂದು ಮೇಲೆ ಶಾಕ್. ಇಷ್ಟು ದಿನ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗುತ್ತಿದ್ದ ಅಮುಕುಡುಮುಕು ಅಂತಲೇ ಫೇಮಸ್ ಆಗಿದ್ದ ಮಂಜು ಈಗ ಅಗ್ನಿ ಪರೀಕ್ಷೆ ವೇದಿಕೆಯಲ್ಲಿ ಎಲ್ಲ ಪ್ರೇಕ್ಷಕರ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಹೌದಲ್ಲ ಸ್ನೇಹಿತರೆ, ಇಷ್ಟರವರೆಗೆ ನಾವು ನೋಡಿದ್ದ ಅಮುಕುಡುಮುಕ್ ಇವತ್ತು ಪ್ರೋಮೋದಲ್ಲಿ ನೋಡುತ್ತಿರುವ ಅಮುಕುಡುಮುಕ್ ತುಂಬ ವ್ಯತ್ಯಾಸ ಇದೆ. ಅದರಲ್ಲೂ ಅಬ್ಬರಿಸುತ್ತಿದ್ದ ವಿನಯ್ ಗೌಡ ಅವರ ಎದುರಿಗೆ ಅಮುಕುಡುಮುಕ್ ತೋರಿಸಿದ ಆಟಿಟ್ಯೂಡ್ ನೋಡಿದರೆ ಪ್ರೋಮೋದಲ್ಲೇ ಸಖತ್ ಹೈಪ್ ಕ್ರಿಯೇಟ್ ಆಗಿದೆ. ಅಸಲಿಗೆ ಯಾರಾದರೂ ಜಡ್ಜ್ ಮುಂದೆ ಹೋದಾಗ ಅವರನ್ನು ಇಂಪ್ರೆಸ್ ಮಾಡೋಕೆ ಪ್ರಯತ್ನ ಮಾಡುತ್ತಾರೆ. ಆದರೆ ಇಲ್ಲಿ ಮಂಜು ಮಾತ್ರ ಯಾರನ್ನೂ ಇಂಪ್ರೆಸ್ ಮಾಡೋಕೆ ಬಂದಿಲ್ಲ ಅನ್ನೋ ರೀತಿಯಲ್ಲಿ ತಮ್ಮದೇ ಸ್ಟೈಲ್ನಲ್ಲಿ ಮಾತನಾಡಿದ್ದಾರೆ. ಇದೇ ಕಾರಣಕ್ಕೆ ಈಗ ಪ್ರೇಕ್ಷಕರಲ್ಲಿ ಒಂದು ಪ್ರಶ್ನೆ ಶುರುವಾಗಿದೆ. ಇಂತಹ ಕಾನ್ಫಿಡೆನ್ಸ್ ಮತ್ತು ಆಟಿಟ್ಯೂಡ್ ಬಿಗ್ ಬಾಸ್ ಮನೆಗೆ ಇಷ್ಟವಾಗುತ್ತಾ? ಯಾಕೆಂದರೆ ಬಿಗ್ ಬಾಸ್ ಮನೆಗೆ ವಿಭಿನ್ನ ವ್ಯಕ್ತಿತ್ವದ ಕಂಟೆಸ್ಟೆಂಟ್ಗಳು ಬಂದರೆ ಮನರಂಜನೆ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಮಂಜುವಿನ ಈ ರೀತಿಯ ಆಟದ ಆಟಿಟ್ಯೂಡ್ ಮನೆಯಲ್ಲಿ ಮುಂದುವರೆದರೆ ಪ್ರೇಕ್ಷಕರಿಗೆ ಸಾಕಷ್ಟು ಎಂಟರ್ಟೈನ್ಮೆಂಟ್ ಸಿಗಬಹುದೇನೋ ಅನ್ನುವ ಮೈಂಡ್ಸೆಟ್ ಬಿಗ್ ಬಾಸ್ ಇಂದಾಗಿರುತ್ತದೆ. ಹಾಗಾಗಿ ಬಿಗ್ ಬಾಸ್ ತಂಡ ಇವರನ್ನು ಸೆಲೆಕ್ಟ್ ಮಾಡಿದರೆ TRP ಮೇಲೆ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಆಗಬಹುದು ಅನ್ನೋ ಮಾತುಗಳು ಕೇಳಿ ಬರುತ್ತಿದೆ. ಏನೇ ಆಗಲಿ ಮೊದಲ ಪ್ರೋಮೋದಲ್ಲೇ ಅಮುಕುಡುಮುಕು ತಮ್ಮದೇ ಹವಾ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ದಿನ ಟ್ರೋಲ್ ಆಗುತ್ತಿದ್ದ ವ್ಯಕ್ತಿಯೇ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ವೇದಿಕೆಯಲ್ಲಿ ಜಡ್ಜ್ಗಳ ಮುಂದೆ ಈ ರೀತಿ ಅಬ್ಬರಿಸಿರುವುದು ನಿಜಕ್ಕೂ ಕುತೂಹಲ ಮೂಡಿಸಿದೆ. ಹಾಗಾದರೆ ಸ್ನೇಹಿತರೆ, ಅಮುಕುಡುಮುಕ್ ಅವರನ್ನು ಬಿಗ್ ಬಾಸ್ ಕನ್ನಡ ಸೀಸನ್ 13 ಮನೆಗೆ ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಅನ್ನಿಸುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಧನ್ಯವಾದಗಳು.